नमस्ते दोस्तों, मैं बेंगलोर रोड स्टेशन पे हूँ। अभी कुछ दोस्त लोग हैं हमारे। व्हाट्स योर गुड नेम ब्रो? बसवराज से हम जो है बात करेंगे। ये कन्नडिगा है, कन्नड़ में इंटरव्यू देंगे। इनकी बातों को हम जो है बाद में हिंदी में कन्वर्ट करेंगे और इनकी जो खुशी है, जो इनकी नाराज़गी है, जो दुखी, ये सभी एक्सप्लेन करेंगे। ಎಷ್ಟು ವರ್ಷ ಆಯಿತು ನಿಮ್ಮದು ಬೆಂಗಳೂರಿಗೆ? ನಮ್ಮದು ಇಲ್ಲೇ ಲೋಕಲ್ ಬೆಂಗಳೂರು ರೋಡ್ ರೆಡಿ ಆಗಿದೆ, कंस्ट्रक्शन रेडी आಗಿದೆ। ತುಂಬ ಖುಷಿ ಆಯಿತು ಇಲ್ಲ? ಖುಷಿ ಆಯಿತು ಅಣ್ಣ। ರೈಲ್ವೆ ಮಿನಿಸ್ಟರ್ಗೆ ಧನ್ಯವಾದ ಕೊಡಿ ಫಸ್ಟ್। ಧನ್ಯವಾದ ರೈಲ್ವೆ ಮಿನಿಸ್ಟರ್ ಅವ್ರಿಗೆ। ರೈಲ್ವೆ ಅವರು ನಮ್ಮ ಇದು ಕರ್ನಾಟಕದವರು, ಅವರು ಸೋಮಣ್ಣ ಅವರು। ಓಕೆ, ಇಲ್ಲಿ ಡೆವಲಪ್ ಆಯಿತು, ಆಮೇಲೆ ರೋಜ್ಗಾರ ಬರುತ್ತೆ, ಹೋಟೆಲ್ ಓಪನ್ ಆಯಿತು, ಇದು ಟ್ರಾನ್ಸ್ಪೋರ್ಟ್ಗೆ ಜಾಗ ಆಯಿತು, ತುಂಬ ಜನಕ್ಕೆ ಆರಾಮಾಯಿತು। ಬೇರೆ ಬೇರೆ ಡಿಸ್ಟಿಕ್ ಇಲ್ಲಿ ಬಂದಿದ್ರೆ ಕೆಲಸ ಮಾಡ್ತಾಯಿದ್ದಾರೆ, ಬೇರೆ ಬೇರೆ ಸ್ಟೇಷನ್ ಬಂದಿದ್ದರೆ ಬಿಫೋರ್ ಇಲ್ಲಿ ಚಿಕ್ಕದು ಸ್ಟೇಷನ್ ಅಷ್ಟೇ ಸ್ಟಾಪ್ ಮಾಡ್ತಾರೆ। ಫ್ಯೂಚರಲ್ಲಿ ದೊಡ್ಡದು ಸ್ಟೇಷನ್ ಇಲ್ಲಿ ಸ್ಟಾಪ್ ಮಾಡ್ತಾರೆ, ಲೈಕ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಎಲ್ಲ ಸ್ಟಾಪ್ ಆಗುತ್ತೆ ಇನ್ನು ಕೆಲವೇ ದಿನಗಳಲ್ಲಿ। ಓಕೆ, ಎಲ್ಲ ಸ್ಟಾಪ್ ಆಗ್ಬೋದು। ಇಷ್ಟೊಂದು ದೊಡ್ಡ ಸ್ಟೇಷನ್ ಮಾಡಿದ್ದಾರೆ ಅಂದಮೇಲೆ ಸ್ಟಾಪ್ ಆಗೇ ಆಗುತ್ತೆ। ನೀವು ಸ್ಟೂಡೆಂಟ್ ಹೌದು ಎಂಪ್ಲಾಯ್? ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಕಂಪಸ್ ಯಾವ ಕಂಪನಿ? ಕಾಂಪಸ್ ಗ್ರೂಪ್। ಇದು ಇಲ್ಲಿ ಬನ್ನಿ ಸರ್, ಏನು ಹೆಸರು ನಮ್ಮದು ಸರ್? ಅಭಿಷೇಕ್ ಯೇ ಹೇ ಅಭಿಷೇಕ್ ಜಿ, ನೀವು ಲೋಕಲ್ ಇದು ಬೇರೆ ಡಿಸ್ಟ್ರಿಕ್ಟ್? ನಮ್ಮದು ಗುಲ್ಬರ್ಗ ಇಲ್ಲಿ ಬಂದಿದ್ದೀರ? ಇದು ಅದು ನಾರ್ತ್ ಕರ್ನಾಟಕ ಸೌತ್ ಕರ್ನಾಟಕ? ಅದು ओके, गुलबर्गा एक अपने आप पे अनोखा जगह है, बहुत सुंदर जगह है। आप वहाँ पे जाएंगे तो बहुत अच्छा लगेगा आपको। और वहाँ पे हवा जो है थोड़ा सा बेंगलोर से वेदर डिफरेंट है, ಅಲ್ಲಿ ವೆದರ್ ಡಿಫ್ರೆಂಟ್ ಆಯ್ತಾ? ಕರೆಕ್ಟ್, ತುಂಬ ಧೂಪ್ ಆಯಿತು ಅಲ್ಲಿ। ಓಕೆ, ಇದು ಈ ಸ್ಟೇಷನ್ ಡೆವಲಪ್ ಆಗಿದೆ। ರೈಲ್ವೆ ಮಿನಿಸ್ಟರ್ಗೆ ಏನು ಹೇಳ್ತಿದ್ದ ಹೇಳಿ, ಕ್ಯಾಮ್ರಾ ಅಲ್ಲಿ ಹೇಳಿ। ಇದು 10,000 ಜನ ನೋಡ್ತಾರೆ, ಹೇಳಿ ಯಾವ ಧನ್ಯವಾದ ಫಸ್ಟ್ ಕೊಡಿ। ರೈಲ್ವೆ ಮಿನಿಸ್ಟರ್ಗೆ ಥ್ಯಾಂಕ್ ಯು। ಇದು ಕರ್ನಾಟಕನಲ್ಲಿ ಡೆವಲಪ್ ಮಾಡಿದ್ದಾರೆ, ಡೆವಲಪ್ ಮಾಡಿದ್ದಾರೆ। ಇಲ್ಲಿ ಬನ್ನಿ ಸರ್, ಏನು ಹೆಸರು ಸರ್? ಆಕಾಶ, ಯಾವುದು ಊರು? ಗುಲ್ಬರ್ಗ, ಸೇಮ್ ಇದು ನಮ್ಮದು ಫ್ರೆಂಡ್ ಮಿತ್ರ। ಇದು 50% 80% ಡೆವಲಪ್ ಆಗಿದೆ। ಎಷ್ಟೋ ಜನ ಕನ್ನಡಿಗ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಹೇಳಿ? ಲಕ್ಷ ಜನ। ಇದು ಲೈಟಿಂಗ್, ಅಲ್ಲಿ ಲೈಟಿಂಗ್ ಕೆಲಸ ಕಂಪ್ಲೀಟ್ ಆಯಿತು, ಇಲ್ಲಿ ಬಿಲ್ಡಿಂಗ್ ಆಯಿತು ಅಷ್ಟೇನಾ? ಇಲ್ಲಿ ಡೆವಲಪ್ ಮಾಡಬೇಕು। ಎಷ್ಟೋ ಮಂತ್ ಆಮೇಲೆ ಇದು ರೆಡಿ ಆಯಿತು ಈ ಸ್ಟೇಷನ್? ಎಷ್ಟು ಹೇಳಿ, ಎಷ್ಟು ಮಂತ್ ಸಮಥಿಂಗ್ अंदाज ಮಾಡಿ ಅಷ್ಟೇ? 6 ತಿಂಗಳು। इनका कहने का मतलब है कि स्टेशन पे जो है 10,000 20,000 आदमी मजदूर काम कर रहे हैं और कन्नाडिगा भी इसमें शामिल है, और जो है आउट ऑफ स्टेट के लोग भी शामिल हैं, बिहार के लोग भी शामिल हैं, झारखंड के लोग भी शामिल हैं। और ये स्टेशन बन रहा है तो यहाँ के लोगों के लिए सुविधा होगा, होटल खुलेंगे और जो है ट्रांसपोर्ट की कामें बढ़ जाएंगी। और जो दूसरे डिस्ट्रिक्ट से आके यहाँ पे काम करते हैं, जैसे बगल में KGF है, ಅಲ್ಲಿಂದ KGF ತುಂಬ ಜನ ಬರ್ತಾರೆ, ಕೆಲಸ ಮಾಡ್ತಾರೆ, ರೆಗ್ಯುಲರ್ ಹೋಗ್ತಾರೆ, ಕರೆಕ್ಟ್ನಾ? ಹೊಸೂರು ತುಂಬ ಜನ ಬರ್ತಾರೆ, ಕೆಲಸ ಮಾಡ್ತಾರೆ, ರೆಗ್ಯುಲರ್ ಹೋಗ್ತಾರೆ, ಅವರು ಟ್ರೈನ್ ಯೂಸ್ ಮಾಡ್ತಾರೆ। ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಆಯಿತು KRपुरम KRपुरम यहाँ से समथिंग 10 to 12 किलोमीटर, 10 किलोमीटर समथिंग डिस्टेंस है। और वहाँ पे फिर मजेस्टिक है, फिर SMBT है, फिर क्या नाम है, बेंगलोर कैंट है, पानसवाड़ी जंक्शन है, 10-15 जो रेलवे स्टेशन है यहाँ से दूर पड़ते हैं। हेब्बल रेलवे स्टेशन है, जितने भी हैं दूर हैं। तो यहाँ के लोगों को बहुत ही अच्छा हो जाएगा, सुविधाजनक हो जाएगा, और फ्यूचर में जो है बहुत बढ़िया स्टेशन बनेगा। और यहाँ पे होटल खुलेंगे, ट्रांसपोर्ट खुलेंगे, और आने वाले समय में समझ लीजिए बहुत अच्छा हो जाएगा सभी के लिए, चाहे कन्नाडिगा हो, चाहे नॉन कन्नाडिगा हो, चाहे हिंदी हो, मराठी हो, तमिल हो, तेलुगु हो, ये जितने भी भाषा बोलने वाले हैं, भाषा विवाद सबके लिए सुविधाजनक हो जाएगा। और बेंगलोर में बढ़िया योगदान देखते रहिए आप हमारे TV चैनल पर जन जन की आवाज़। धन्यवाद। और ये हमारा जो ब्लॉग है 4 है, इस पर आप लोग थोड़ा हमारे चैनल को सब्सक्राइब करिए, लाइक करिए, शेयर करिए, और आपका आशीर्वाद प्यार दुलार दीजिए। कोई गलती हो तो हमें क्षमा प्रार्थी करिए अपना फ्रेंड समझ के। देखते रहिए चंद्र प्रकाश के साथ डेमोक्रेटिक यूनिवर्स। धन्यवाद भाई।